ನೋಡಿ, ಇದು ಅಮ್ಮತ್ತಿ ಟೌನ್ ಹತ್ರ ಇರೋ ಮೊಬೈಲ್ ಟವರು. ಈ ಟವರ್ದು ವಿಡಿಯೋ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ, ಇದು ಒಂದು 5-6 ವರ್ಷದಿಂದ ನನಗೆ ಗೊತ್ತಿರೋ ಹಾಗೆ ಈ ಮೊಬೈಲ್ ಟವರ್ ಚಾಲನೆಯಲ್ಲಿಲ್ಲ. ಇದು ನೋಡಿ, ಪಾಲಿಬೆಟ್ಟ ಹೊಸೂರು ಗೋಣಿಗೊಪ್ಪಕ್ಕೆ ಹೋಗೋ ರೋಡ್ ಸೈಡ್ ಇದೆ ಟವರು. ಇದಕ್ಕೆ ಪರ್ಮಿಷನು ನನಗೆ ಗೊತ್ತಿರೋ ಮಟ್ಟಿಗೆ ಕಾರ್ ಮಾಡೋ ಪಂಚಾಯತಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಇಲ್ಲಿ ಟವರ್ ಹಾಕೋಕ್ಕೆ. ಇದು ಇವ್ರ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ನೋಡಿ, ಇದು ಬಳ್ಳಿ ಎಷ್ಟು ಎತ್ತರ ಬೆಳೆದೋಗಿದೆ ಅಂತ. ಇಷ್ಟು ಎತ್ತರಕ್ಕೆ ಬೆಳೆದು ಇಲ್ಲಿ ಎಲ್ಲ ಫುಲ್ಲು ಕಚಡ ಬೆಳೆದಿದೆ. ಮೇಂಟೈನೇ ಮಾಡ್ತಾ ಇಲ್ಲ. ನೋಡಿ ಯಾವ ಥರ ಇದೆ. ಜನ್ರೇಟ್ರ್ ರೂಮ್, ಇದು ಜನ್ರೇಟ್ರ್ ರೂಮು, ಪವರ್ ಹೌಸು. ನೋಡಿ ಇಲ್ಲಿ ಕಚಡ ಹೆಂಗಿದೆ ನೋಡಿ. ಇದು ಪಂಚಾಯತಿ ಅವ್ರ ಗಮನಕ್ಕೆ ಬಂದಿಲ್ವಾ? ಪಿ ಡಿ ಒ ಅವ್ರಿಗೆ ಇದು ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ ಅದು. ನೋಡಿ, ಈ ಪ್ಲೇಸಲ್ಲಿ ರಸ್ಟ್ ಹಿಡ್ದಿದೆ, ತುಕ್ಕಿಡ್ದು ಹೋಗಿದೆ. ಯಾವ ಟೈಮಲ್ಲಿ ಬೀಳ್ತದೆ ಅಂತ ಹೇಳೋಕ್ಕಾಗಲ್ಲ. ಬಿದ್ದರೆ ಬಿಲ್ಡಿಂಗ್ ಮೇಲೆ ಬೀಳುತ್ತೆ. ಜೊತೆಗೆ ಇಲ್ಲಿ ಪಕ್ಕನೇ 2 ಟ್ರಾನ್ಸ್ಫಾರ್ಮರ್ ಇದೆ. ಆ ಟ್ರಾನ್ಸ್ಫಾರ್ಮರ್ ಮೇಲೆ ಬೀಳ್ತು ಅಂದರೆ ಬಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಯಿತು ಅಂದರೆ ಅಕ್ಕಪಕ್ಕದಲ್ಲಿ ರೆಸಿಡೆನ್ಷಿಯಲ್ ಇದೆ, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇದೆ. ನೋಡಿ, ಇಲ್ಲಿ ಎಲ್ಲ ಶಾಪ್ಸ್ಗಳಿದೆ. ಇದು ಕಡಿಮೆ ಅಂದರೆ ಒಂದು 200 ಅಡಿ ಎತ್ತರ ಇದೆ. ನೋಡಿ, ಇಲ್ಲೊಂದು ಟ್ರಾನ್ಸ್ಫಾರ್ಮರ್ ಇದೆ, 2 ಟ್ರಾನ್ಸ್ಫಾರ್ಮರು. ಇದು ಏನಾಗುತ್ತೆ ಅಂದರೆ, ಇದಕ್ಕೆ ಪರ್ಮಿಷನ್ ಕೊಟ್ಟವರೇ ಇದಕ್ಕೆ ನೇರ ಹೊಣೆಗಾರರಾಗಿರ್ತಾರೆ. ನೋಡಿ, ಹೈವೇ ಅಂದರೆ ಗೋಣಿಗೊಪ್ಪ ರೋಡ್ ಟಚ್ಚಿಂಗಲ್ಲಿದೆ. ಇಲ್ಲಿ ನೋಡಿ, ಈ ಟವರ್ ಪಕ್ಕನೇ ನೋಡಿ ಕೆನರಾ ಬ್ಯಾಂಕ್ ಇದೆ. ಅಮ್ಮತ್ತಿ ಕೆನರಾ ಬ್ಯಾಂಕ್ ಮುಂದ್ಗಡೆ ಇರೋದು ಇದು. ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಸೂಕ್ತ ಕ್ರಮ ಕೈಗೊಂಡ್ರೆ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ.